ಈ ಸಲ ವರಮಹಾಲಕ್ಷ್ಮಿಗೆ ಬಂಪರ್ ಅಂತಾನೆ ಹೇಳ್ಬೋದು. ನನ್ನ ಮಗಳಿಗೆ ಅವ್ರ ಪಪ್ಪ ಅವಳಿಗೆ ಅಂತ ಹೇಳಿ ಚಿನ್ನದ್ದು ಕುಚ್ಚನ್ನ ಮಾಡಿಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಹಾಗೆ ದೇವ್ರ ಮನೆ ಸಾಮಾನೆಲ್ಲ ಇಡೋದಕ್ಕೆ ಅಂತ ಈ ಏರ್ ಕಂಟೈನರ್ ಬಾಟಲ್ಸ್ನ ನಾನು ತರಿಸ್ಕೊಂಡಿದ್ದೆ. ತುಂಬಾನೇ ಕಡಿಮೆ ಪ್ರೈಸಲ್ಲಿ ಸಿಕ್ತು ನನಗೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಆಸ್ಟ್ರೇಲಿಯಾಯಿಂದ ಅವ್ರ ಪಪ್ಪ ಬಂದಿದ್ರು ಅಂತ ನನ್ನ ಮಗಳು ತುಂಬಾನೇ ಖುಷಿಯಾಗ್ಬಿಟ್ಟಿದ್ಲು. ಏನೆಲ್ಲ ಗಿಫ್ಟ್ ತರ್ತಾರೆ ಅಂತ ಕಾಯ್ತಾ ಇದ್ಲು. ಸ್ಕೂಲಿಂದ ಬರ್ತಾ ಇದ್ದಾಗೆ ತುಂಬಾನೇ ಗಿಫ್ಟ್ ಎಲ್ಲ ತೊಗೊಬಂದು ಕೊಟ್ಟಿದ್ದಾರೆ. ಅವಳು ಖುಷಿ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಅದಕ್ಕಿಂತ ಸರ್ಪ್ರೈಸ್ ಅಂತ ಅಂದರೆ ಅವಳಿಗೆ ಅಂತ ಹೇಳಿ ಚಿನ್ನದ್ದು ಕುಚ್ಚನ್ನ ಮಾಡಿಸ್ಕೊಟ್ಟಿದ್ದಾರೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಮಗಂತೂ ನೋಡಿ ತುಂಬಾನೇ ಖುಷಿ ಆಯಿತು. ತುಂಬಾನೇ ಚೆನ್ನಾಗಿ ಬಂದಿದೆ ಕುಚ್ಚಂತೂ. ಹಾಗೆ ಅವಳಿಗೆ ಅಂತ ಹೇಳಿ ಒಂದು ವಿಡಿಯೋ ಕ್ಯಾಮ್ರಾನು ಕೂಡ ತೊಗೊಬಂದಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋ ಮಾಡ್ತಾ ಇದ್ದಾಳೆ ಆಲ್ರೆಡಿ. ಅವಳಿಗಂತೂ ವಿಡಿಯೋ ಮಾಡೋದು ಅಂದರೆ ತುಂಬಾನೇ ಇಷ್ಟ. ಹಾಗೆ ದೇವ್ರ ಮನೇಲಿರೋಂಥ ವಸ್ತುಗಳನ್ನೆಲ್ಲ ನಾನು ಈ ಥರ ಪ್ಲಾಸ್ಟಿಕ್ ಬಾಟಲಲ್ಲಿ ಇಟ್ಕೊಂಡಿದ್ದೆ. ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದು. ಹಾಗಾಗಿ ಈ ಥರ ಗ್ಲಾಸ್ದು ಏರ್ ಕಂಟೈನರ್ ಬಾಕ್ಸ್ಗಳನ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಇದ್ರದ್ದು ಲಿಂಕ್ ಯಾರಿಗಾದ್ರೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಈ ಥರ ಸುಗಂಧಿ ಆಗಿರ್ಬೋದು, ಅರಿಶಿಣ, ಕುಂಕುಮ, ಸಾಂಬ್ರಾಣಿ, ಕರ್ಪೂರ, ಈ ಥರ ಎಲ್ಲನೂ ಇದರೊಳಗಡೆ ಒಂದೇ ಥರ ಗ್ಲಾಸ್ ಬಾಕ್ಸಲ್ಲಿ ಇಟ್ಟರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಯಾವ ಬಾಟಲಲ್ಲಿ ಏನೆಲ್ಲ ಇದೆ ಅಂತ ಕ್ಲೀನಾಗಿ ನೋಡಿ ನಾವು ತೊಗೋಬೋದು. ಹಾಗಾಗಿ ನಾನು ಈ ಬಾಟಲ್ಸ್ನ ತೊಗೊಂಡಿದ್ದೀನಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಇತ್ತು ಅಂತ ಹೇಳಿ ಇದನ್ನೆಲ್ಲ ನಾನು ತರಿಸ್ಕೊಂಡಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಹಾಗಾಗಿ ಎಲ್ಲ ಅರಿಶಿನ ಕುಂಕುಮ ಹೊಸದಾಗಿ ತಂದು ನಾನು ಇಟ್ಕೊಂಡಿದ್ದೀನಿ. ಯಾವುದನ್ನು ಕೂಡ ಹಳೇದನ್ನು ಉಪಯೋಗಿಸ್ತಿಲ್ಲ. ಹಬ್ಬಕ್ಕೆ ಎಲ್ಲ ಹೊಸದಾಗಿ ಇರಬೇಕು ಅಂತ ಹೇಳಿ ಹೊಸದಾಗಿ ತೊಗೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.